ಸಾಧ್ಯ ಆದ್ರೆ ಮಾತಾಡಿಸೋಣ ಒಬ್ರು ಮುಖಂಡರನ್ನ, ಯಾರನ್ನಾದ್ರೂ ಇಬ್ರನ್ನ. ಇದು ಎರಡನೇ ಮೂರ್ತಿ ಸರ್ ನಮ್ಮಲ್ಲಿ ಆಗಿರೋದು. ಓಕೆ. ಗಾಣದಹಳ್ಳಿಯಲ್ಲಿ ಪ್ರಭು ಪಾಟೀಲ್ ಅಂತೇಳಿ ಒಬ್ಬ ರೈತ, ಹಾ. ಆತ ಸ್ವಂತ ತಮ್ಮ ಮನೆ ಮುಂದಾನೆ ದೇವೇಗೌಡರ ಮೂರ್ತಿನ ಮಾಡಿ, ಪಕ್ಕದಲ್ಲಿ ಜಗಟ್ಗಲ್ ಬಸವೇಶ್ವರ ಮೂರ್ತಿ ಕೂಡ ಅಲ್ಲಿ ಪಕ್ಕದಲ್ಲಿ ಮಾಡ್ಯಾನ. ಇದರ ಅರ್ಥ ಏನಂದ್ರೆ ನಾವು ಕೇಳಿದ್ವಿ, ಯಾಕಪ್ಪ ಈ ತರ ಮಾಡಿದ್ದಿ, ದೇವ್ರಾರ ಇಲ್ಲಿ ದೇವೇಗೌಡರಾರ ಏನ್ ವಿಷಯ ಅಂತ ಅಂದಾಗ ಆ ಹುಡುಗ ಏನ್ ಹೇಳ್ತಾರ ಅವ್ರು ನಮ್ಮ ಮುಖಂಡರು, ನಮ್ಮ ರೈತರು, ಇಲ್ಲ ದೇವೇಗೌಡರು ಇದ್ದಲ್ಲಿ ದೇವ್ರು ಇರ್ಲೇಬೇಕು, ಯಾಕಂದ್ರೆ ದೇವ್ರ ಮಗ ದೇವೇಗೌಡರು, ಹಂಗಾಗಿ ನಾವು ಮುಂದಿನ ದಿನಮಾನಗಳಿಗೆ ಏನಾದ್ರೂ ದೇವೇಗೌಡನ ಮರಿಬಾರದು, ಯಾಕಂದ್ರೆ ಇಲ್ಲಿ ಜಾಗಟಲ್ ಬಸವಣ್ಣಪ್ಪ ನಮ್ಮ ಮನಿ ದೇವ್ರು, ಹಂಗಾಗಿ ಶಾಶ್ವತ ನಮ್ಮ ಮನೇಲಿ ಇರ್ತಾನಂದ್ರೆ ಪಕ್ಕದಲ್ಲಿ ದೇವೇಗೌಡರು ಕೂಡ ಶಾಶ್ವತ ಇರ್ಲಿ ಅನ್ನೋ ಕಾರಣಕ್ಕೆ ಮಾಡಿನೇನೆ ಅಂತದ್ದು ಈ ರೀತಿ ಪೂಜೆ ಭಾವನೆ ವ್ಯಕ್ತಪಡಿಸಿದ್ರು ಸರ್. ಇದ್ರಂಗ ಸುಮಾರು ಎಲ್ಲಾರ ಮನೆಗಳಲ್ಲಿ ದೇವೇಗೌಡರ ಫೋಟೋಗಳದಾವ. ಹೌದೌದು, ಖಂಡಿತವಾಗ್ಲೂ ಅವ್ರ ಫೋಟೋ. ಓಕೆ ಓಕೆ ಸರ್, ಓಕೆ. ಸರ್ ನಮಸ್ಕಾರ ರೀ. ನಾವು ವಾಲ್ಮೀಕಿ ತಾಲೂಕು ಅಧ್ಯಕ್ಷರ ಮಾನಸ ನಾಯಕರ. ದೇವದುರ್ಗ ತಾಲೂಕಿನಲ್ಲಿ ಸನ್ಮಾನ ದೇವೇಗೌಡರವರು, ದೇವೇಗೌಡರಲ್ಲ ದೇವ್ರವ್ರು ನಮ್ಮ ಭಾಗದಾಗ. ನಮ್ಮ ದೇವದುರ್ಗ ತಾಲೂಕಿನಲ್ಲಿ ದೇವ್ರ ಅಂತ ನಾವ್ ಭಾವಿಸ್ತೀವ್ರಿ. ಯಾಕೆ ಭಾವಿಸ್ತೇವೆ ಅಂದ್ರೆ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಅತಿ ನೀರಾವರಿದ ಒಂದು ಸೌಲಭ್ಯಗಳನ್ನ ಮಾಡ್ಯಾನ, ಆಮೇಲೆ ಸಮಾಜದ ಮೀಸಲಾತಿ ಕೂಡ ಮಾಡ್ಯಾನ, ಎಲ್ಲಾ ತರ ಮಾಡ್ಯಾನ. ಆದ್ರೆ ಇನ್ನ ಒಂದ್ ಸ್ವಲ್ಪ ನೀರಾವರಿ ಸ್ವಲ್ಪ ಕೆಲವು ಭಾಗದ ಕಡೆ ಉಳ್ದದ. ಅದೊಂದ್ ಸ್ವಲ್ಪ ನಮ್ಮ ಶಾಸಕರು ಅವರು ಎಲ್ಲ ಸೇರಿ ಅದು ಮಾಡಿದ್ರೆ ಬಹಳ ಅನುಕೂಲ ಆಗ್ತದ. ದೇವೇಗೌಡರು ಕೊಟ್ಟಂತ ಕೊಡುಗೆ ಸಣ್ಣದಲ್ಲ ನಮ್ಮ ದೇವದುರ್ಗದಲ್ರಿ. ಇವತ್ತು ಸುಮಾರು ಏನು 1 ಎಕರೆ ಇರ್ಲಾರ್ದವರು 2 ಕೋಟಿ ಬೆಳೆಯಂತ ಕೆಲಸ ನಡೆದ ಸರ್. ಇವತ್ತು ದೇವದುರ್ಗದಲ್ಲಿ 2 ಕೋಟಿ ಬೆಳಿತಾರೆ ರೈತರು ಅಂತ ಒಂದು ನಮ್ಮ ದೇವೇಗೌಡರ ನಮ್ಮ ಭಾಗದಾಗ ದೊಡ್ಡೊಬ್ಬರಿದ್ದ. ಆಮೇಲೆ ನಮ್ಮ ಸಮಾಜಕ್ಕ ಎಲ್ಲಾ ಮೀಸಲಾತಿಗಳನ್ನ ಒದಗಿಸಿದ್ದಾರೆ ಅಂತ ನಮ್ಮ ದೇವ್ರು ನಮ್ಮ ಭಾಗದಾಗ. ಅದಕ್ಕೆ ಅವ್ರ ಮೂರ್ತಿಯನ್ನ ಸ್ಥಾಪನೆ ಮಾಡಿದೀವಿ. ದೇವೇಗೌಡರ ಬಗ್ಗೆ ಹೇಳೋದಕ್ಕ ಒಂದು ರೀತಿ ಪದಗಳಲ್ಲ, ನೂರಾರಿವೆ. ನಮ್ಮಲ್ಲಿ ಬಡವಾದ ಭೂಮಿಗೆ ಒಳ್ಳೆ ಬೆಲೆ ಬಂದಿದೆ. ಆಮೇಲೆ ನಮ್ಮಲ್ಲಿ ಎಲ್ಲ ಸಾಕಷ್ಟು ನೀರಾವರಿಗಳು ಕೆಲಸಗಳು ಮಾಡಿದ್ದಾರೆ. ಆಮೇಲೆ ನಮ್ಮಲ್ಲಿ SC/ST ಗೆ ಅನುಕೂಲವಾಗಿ ಇದು ಮೀಸಲಾತಿ ಮಾಡಿಕೊಟ್ರ. ಎಲ್ಲ ನಮ್ಮಲ್ಲಿ ಸಾಕಷ್ಟು ಈ ಬರದನಾಡಿಗೆ ಹಸಿರು ತಂದವ್ರು ಅಂದ್ರೆ ದೇವೇಗೌಡರು. ಓಕೆ ಸರ್, ಬರ್ರಿ ಸರ್. ಓಕೆ, ಮತ್ತೊಬ್ರು ಸೀನಿಯರ್ ಇದಾರೆ, ಮಾತಾಡಿಸ್ತೇನೆ ಅವ್ರನ್ನು ಕೂಡ. ಹೇಳ್ರಿ ಸರ್, ಏನ್ ಅನುಕೂಲ ಆಗೈತಿ ದೇವೇಗೌಡರ ಕಡೆಯಿಂದ? ಉತ್ತರ ಕರ್ನಾಟಕಕ್ಕೆ ಏನ್ ಮಾಡ್ಯಾರ ದೇವೇಗೌಡರು? ಈಗ ನೀವೊಂದ್ ಮಾತು ಹೇಳಿದ್ರಿ, ಹೇಳ್ರಿ. ರಾಯಚೂರು ಜಿಲ್ಲೆದಾಗ 7 ತಾಲೂಕಾವ, ನಿಮ್ಮ ತಾಲೂಕನೇ ಯಾಕ ಇವ್ರು ಮೂರ್ತಿ ಅವರಣ ಮಾಡಿದ್ರಿ ಅಂತ ಕೇಳಿದ್ರಿ. ಹೌದ್ರಿ. ನಮ್ಮ ದೇವದುರ್ಗ ತಾಲೂಕ್ಲಿದ್ದ ನಾವು ಬಾಂಬೆ, ಪುನಾ, ಬೆಂಗಳೂರು ಎಲ್ಲ ಕಡೆ ಗುಳೆ ಹೋಗ್ತಿದ್ವಿ. ಹೌದ್ರಿ. ಈ ಪುಣ್ಯಾತ್ಮ ನಮ್ಗ ನೀರಾವರಿ ತಂದು ನಾವು ಯಾರ ಹೊಲ್ದಾಗ ಯಾರ ಮನೆಗ ಅವ್ರೇ ಕೆಲಸ ಮಾಡಂಗ ಬೀಜಿ ಕೊಟ್ಬಿಟ್ರ ಮಕ್ಕಳಿಗೆ ಇದ್ದ ಸಿಕ್ಕದ, ನಮಗುನು ಶಾಂತಿ ಸಿಕ್ಕದ. ಒಂದ್ ರೊಟ್ಟಿ ಅನ್ನ ನಾವು ವರ್ಷದಾಗ 12 ಅಮಾವಾಸ್ಯೆ 6 ಹಬ್ಬಗಳು ಅವಾಗ ಮಾತ್ರ ಅನ್ನ ಉಣ್ತಿದ್ವಿ. ಇವಾಗ ಪ್ರತಿ ದಿವ್ಸ ಅವ್ರ ಹೆಸರು ಹೇಳಿ ಅನ್ನ ಉಣ್ತೀವಿ ನಾವು ದಿವ್ಸ. ಮತ್ತೆ ಎರಡನೇದೇನಪ್ಪಾ ಅಂದ್ರ ನಮ್ಮ ಭೂಮಿ ಇದು ನೀರು ಎಲ್ಲಿ ನಿಂತಿತ್ತಂದ್ರ ಉಡುಗುಂಟಿನ ಮೇಲೆನೆ ಬಂದ್ ಮಾಡಿ ಬಿಟ್ಟಿದ್ರು. ಆ ಬಂದಾದಂತ ಕೆಲ್ಸನ ದೇವೇಗೌಡ ಅಪ್ಪಾಜಿ ಬಂದು ನಮ್ಗೆ ಇದಿಷ್ಟು ದೇವದುರ್ಗ ತಾಲೂಕ ನೀರಾವರಿ ಮಾಡಿ ಅದು ಒಂದು ದೊಡ್ಡ ಪುಣ್ಯ ಮಾಡ್ಯಾನ. ನಮ್ಮ ಮನುಷ್ಯನಿಗೆ ಯಾವತ್ತು ಸ್ಥಿರವಾಗಿ ಇರ್ಲಿ, ನಮ್ಮ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಾದ್ರೂ ಅತ್ ನೆನೆಸಿ ಅನ್ನ ಊಟ ಮಾಡಂಗ್ ಮಾಡ್ಯಾನ ಸರ್. ಅವ್ರು ಹೇಳಿದ ಆ ಶಬ್ದಗಳಿದೆಯಲ್ಲ, ಸೊ ಅದರಲ್ಲಿ ಇರುವಂತಹ ಪವರ್ ಬಹುಶಃ ಮತ್ತೊಂದರಲ್ಲಿ ಇರಕ್ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಲಾಸ್ಟ್ ಟೈಮ್ ನಾವು ಕರೆಮ್ಮ ನಾಯಕ್ ಅವರ ಹೋಮ್ ಟೂರ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಇವತ್ತು ನಮ್ಮ ಭಾಗದ ಜನ ಏನಾದ್ರು ಅನ್ನ ಉಣ್ತಾ ಇದೀವಿ ಅಂತಂದ್ರೆ ಅದು ದೇವೇಗೌಡರಿಂದ ಮಾತ್ರ ಸಾಧ್ಯ ಆಯ್ತು ಅಂತ. ಇನ್ಫ್ಯಾಕ್ಟ್ ಆ ಋಣವನ್ನ ನೆನಪಿಟ್ಟುಕೊಂಡು ಋಣದ ಒಂದು ಪ್ರತಿಫಲವಾಗಿ ಒಂದು ಮೂರ್ತಿಯನ್ನ ಮಾಡುವಂತಹ ಕೆಲಸ ಕೂಡ ಅವಿಸ್ಮರಣೀಯ ಅನ್ನುವಂಥದ್ದಷ್ಟೇ ನನ್ನ ಪದಗಳಲ್ಲಿ ಬಣ್ಣಿಸೋದಕ್ಕೆ ಸಾಧ್ಯ. ಬನ್ನಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ನಾವೀಗ ಹೋಗೋಣ. ಮಾತಾಡ್ತೀರಿ? ಬಾತ್ ಕರ್ತೆ? ಓಕೆ, ದೇವೇಗೌಡರ ಬಗ್ಗೆ ಮಾತಾಡೋದಕ್ಕೆ ಮತ್ತೊಬ್ರು ಮುಖಂಡರಿದ್ದಾರೆ. ಕನ್ನಡ ಬಾತ್ ಕರ್ತೆ? ओके ठीक है. ओके, क्या बोलते हैं देवेगौड़ा जी के बारे में? जी के 92 में हमें क्या बोले तो होराट चलता था कृष्णा बलदंडे का. जब से भी क्या बोले तो वो आदमी आके एक बार के फंक्शन करे थे, बहुत बड़ा फंक्शन करे. उन्होंने बोले मैं क्या तो CM बने तो 3 महीने के अंदर ये कृष्णा बलदंडे का मैं बुद्धि पूजा करता हूँ बोल को शपथ करे उन्होंने हमारे रैता को नीचे आके मट्टी पकड़े के शपथ करे. हम कहाँ कैसी देखे बाजू से कर छोड़े 3 महीने के अंदर गवर्नमेंट से आर्टिकल करे उन्होंने. खुशी है, खुशी का बाजू से देखे देवेगौड़ साहब 92 में. ಓಕೆ, ಅಂದ್ರೆ ಇವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ದೇವೇಗೌಡರ ಪಕ್ಕದಲ್ಲಿ
ಮಣ್ಣನ್ನ ಹಿಡಿದು ಶಪಥ ಮಾಡಿದ್ರು, ನಾ ಸಿಎಂ ಆದ್ರೆ ಕೃಷ್ಣಾ ಮೇಲ್ದಂಡೆನ ಸಕ್ಸಸ್ಫುಲಿ ತರ್ತೀನಿ ಅನ್ನುವಂಥದ್ದನ್ನ ಅವರು ಮಾಡಿ ತೋರಿಸಿದ್ರು ಅದನ್ನ ಅಂತ ಹೇಳ್ತಾ ಇದಾರೆ. ಓಕೆ, ನಿಮ್ ಶಾಸಕರ ಬಗ್ಗೆ ಏನ್ ಹೇಳ್ತೀರ್ರಿ? ಶಾಸಕರು ದೇವ್ರತೆ, ಅವ್ರ ದೇವೇಗೌಡರು ಪುತ್ರಿ ದೇವಿ ಕರಿಯಮ್ಮಜ್ಜಿ ನಾಯ್ಕ ದೇವತೆ. ಅಂದ್ರೆ ದೇವತೆ, ನಮಗ್ ದೇವತೆ, ನಮ್ಮ ಭಾಗಕ್ಕ ಇನ್ನಿವರೆಗೆ ಆದ್ರೂ ಒಂದು ಕರಪ್ಷನ್ ಇಲ್ಲ. 1 ವರ್ಷ ಆದ್ರೂ ಹ್ಮ್ ಯಾರ ಬಗ್ಗೆ ಯಾವುದು ಅಚ್ಚುಚ್ಚೋದಿಲ್ಲ. ಹ್ಮ್. ಪ್ರತಿ ಪಂಚಾಯತ್ಗಳಲ್ಲಿ ಒಳ್ಳೆ ಆಡಳಿತ ಕೊಡ್ತಾರೆ. ಹ್ಮ್. ಏನ್ ಎರಡನೇ ಮಾತೇ ಇಲ್ಲ ಹಾ. ಅದರಲ್ಲಿ. ಎರಡನೇ ಮಾತೇ ಇಲ್ಲ. ಓಕೆ. ದುಡ್ಡು ಬರ್ತಾವ ಹೋಗ್ತದ, ಕಾಮಗಾರಿಗಳು ನಡೀತಾವ, ಹ್ಮ್. ಅದ್ರಲ್ಲಿ ಏನೇ ಮಾತಿಲ್ಲ. ಓಕೆ. ಒಳ್ಳೆ ಸರ್, ಒಳ್ಳೆ ನೆನೆಸ್ತಾರೆ ಜನ ಅಂತ ಅಷ್ಟೇ. ಅಮೇಸಿಂಗ್. ವೀಕ್ಷಕರೇ, ದೇವದುರ್ಗದ ಜನರನ್ನ ಕರೆಮ್ಮ ನಾಯಕ್ ದೇವರುಗಳು ಅಂತ ಕರೀತಾರೆ. ದೇವದುರ್ಗದ ಜನ ಅವರಿಗೆ ರಿಟರ್ನ್ ಅಲ್ಲಿ ದೇವತೆ ಅಂತ ಕರೀತಾರೆ. ಇದಕ್ಕಿಂತ ಇನ್ನೇನು ಋಣಾನುಬಂಧ ಬೇಕಲ್ಲ. ಸೊ ಬನ್ನಿ ಇನ್ನೊಂದಷ್ಟು. ನಾನು ಒಬ್ಬ ವಾಲ್ಮೀಕಿ ಮಹಿಳೆಯಾಗಿ ಹೌದು. ದೇವೇಗೌಡರು ಕೊಟ್ಟದ್ದು ಇವತ್ ನಮಗ ನೀರಾವರಿ ಕೊಟ್ಟದ್ದು ನಿಜವಾಗ್ಲೂ ಸ್ಮರಿಸ್ಕೊಂತೀವಿ. ಯಾವಾಗ್ಲೂ ನಾನಷ್ಟೇ ಅಲ್ಲ, ಇಡೀ ನಮ್ಮ ಎಲ್ಲ ರೈತರು ಈಗ ಮಾತಾಡಿದ್ರು. ಆದ್ರೆ ನಾನು ಸನ್ಮಾನ್ಯ ದೇವೇಗೌಡರು ಮಹಿಳೆಯರಿಗೆ ಕೊಟ್ಟಂತ ಕೊಡುಗೆ ಮತ್ತೆ ಮಹಿಳೆ ಮೇಲೆ ಇರ್ತಕ್ಕಂತ ಒಂದು ಪ್ರೀತಿ ನಾನು ಹೇಳಬೇಕಾಗ್ತದ. ಹಾ. ಯಾಕಂದ್ರೆ ಸನ್ಮಾನ್ಯ ದೇವೇಗೌಡರು ಇವತ್ತು ಮೀಸಲಾತಿ, ನಮ್ಮ ವಾಲ್ಮೀಕಿ ಜನಾಂಗಕ್ಕ ಮೀಸಲಾತಿ ಹೋರಾಟ ಮಾಡಿ ಮೀಸಲಾತಿ ಕೊಡಿಸಿದಂತವ್ರವ್ರು. ಹಂಗಾಗಿ ಮಹಿಳಾ ಮೀಸಲಾತಿ ಕೂಡ ಬರ್ಬೇಕು, ಮಹಿಳೆಯರು ರಾಜಕೀಯವಾಗಿ 33% ಮೀಸಲಾತಿ ಬರ್ಬೇಕನ್ನಂತ ವಿಷಯವನ್ನ ಮಂಡಿಸಿದ್ರು. ಅದೇ ತರ ಅವ್ರ ಕನಸು ಇವತ್ತು ನನಸಾಗ್ತದ. ಹಂಗಾಗಿ ಇವತ್ತು ದೇವೇಗೌಡರು ನಮ್ಮ ವಾಲ್ಮೀಕಿ ಸಮಾಜದ ಕಿರೀಟ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಹಂಗಾಗಿ ಅವರಿಗೆ ನಾನು ನಮ್ಮ ಸಮಾಜದ ಎಲ್ಲಾ ಜನರ ಪರವಾಗಿ ನಾನು ಅವರಿಗೆ ತುಂಬಾ ಕೃತಜ್ಞತೆ. ಅಂದ್ರೆ ಸ್ವಂತ ಊರು ಹುಟ್ಟೂರಿಗೆ ಹೋದಂಗಷ್ಟೇ ಅವ್ರಿಗೆ ಖುಷಿ ಆಗ್ತದ. ಈಗ ಹುಟ್ಟೂರಿಗೆ ಹೋದಾಗ ಅವ್ರು ಎಷ್ಟು ಸಂತೋಷ ಪಡ್ತಾರಂದ್ರೆ, ನಮ್ ತಾಲೂಕಿಗೆ ಬಂದಾಗ ಅವ್ರು ಸಂತೋಷ ಪಡೋದ್ ನೋಡಿದ್ರೆ, ಅವ್ರು ಹೇಳ್ಕೊಂಡದ್ದು ನನ್ ದೇವದುರ್ಗ ನನ್ ಹುಟ್ಟೂರಿದ್ದಂಗ, ನಿಮ್ಮಲ್ಲಿ ಅಷ್ಟು ಅಭಿಮಾನ ಅದ, ಹಂಗಾಗಿ ದೇವದುರ್ಗ ನನ್ ತಾಲೂಕ ನನ್ ಊರು ಅಂತೇಳಿ ಅವ್ರು ಹೇಳ್ತಾರಂದ್ರೆ ಅದು ಅದಕ್ಕಿಂತ ಹೆಮ್ಮೆ ವಿಚಾರ ಏನಿಲ್ಲ ನಂತ. ಓಕೆ ವೀಕ್ಷಕರೇ, ನಿಮಗೊಂದೊಮ್ಮೆ ದೇವೇಗೌಡರ ಮೂರ್ತಿಯನ್ನ ಕಂಪ್ಲೀಟ್ ಆಗಿ ಪ್ಯಾನ್ ಮಾಡಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀವಿ. ನೋಡಿ, ಕೆಳಗಡೆ ಮಾಡಿರುವಂತಹ ಒಂದು ಕಟ್ಟೆ, ಅದರ ಮೇಲೆ ದೇವೇಗೌಡರ ಮತ್ತೊಂದು ಭಾಗವನ್ನ ನಾವು ತೋರಿಸ್ತಾ ಇದೀವಿ. ಸೊ ಕಾಲಿನ ಆ ಚಿತ್ರವನ್ನ ಕೂಡ ನೀವು ಗಮನಿಸಬಹುದು, ತುಂಬಾ ಸೂಕ್ಷ್ಮವಾಗಿ ಡಿಸೈನ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮಾಜಿ ಪ್ರಧಾನಿಗಳು ಉಡುವಂತಹ ಪಂಚೆ ಆಗಿರಬಹುದು, ಅದ್ ಸೇಮ್ ಯಾವ ತರ ಅವರು ಉಡ್ತಾರೆ ಬಟ್ಟೆಗಳು ಸೇಮ್ ಹಾಗೆ ಕಾಣಿಸ್ತದೆ ನಮಗೆ. ಅಂಡ್ ಫೇಸ್ ನೋಡಿದ ತಕ್ಷಣ ಒಂದು ನಗುಮುಖ ಕಾಣಿಸುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ. ಯಾಕೆಂತಂದ್ರೆ ನಮ್ಮ ಕರ್ನಾಟಕದಲ್ಲಿ, ತಮಿಳ್ನಾಡಲ್ಲಿ ಈ ತರದ ಟ್ರೆಂಡ್ ಸಿಕ್ಕಾಪಟ್ಟೆ ಇದೆ, ಆದ್ರೆ ಕರ್ನಾಟಕದಲ್ಲಿ ಈ ತರದ ಟ್ರೆಂಡ್ ಅನ್ನ ಯಾರಾದ್ರೂ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಮತ್ತು ಬದುಕಿರುವಂತಹ ಸಂದರ್ಭದಲ್ಲೇ ಒಬ್ಬ ರಾಜಕಾರಣಿಗೆ, ಒಬ್ಬ ನಾಯಕನಿಗೆ ತಮ್ಮ ಪ್ರೀತಿಯನ್ನ ತೋರಿಸಿದ್ದಾರೆ ಅಂತಂದ್ರೆ ಅದು ಬಹುಶಃ ದೇವದುರ್ಗದ ಜನ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಾಧ್ಯ ಆದ್ರೆ ಮಾತಾಡಿಸೋಣ ಒಬ್ರು ಮುಖಂಡರನ್ನ, ಯಾರನ್ನಾದ್ರೂ ಇಬ್ರನ್ನ. ಇದು 2ನೇ ಮೂರ್ತಿ ಸರ್ ನಮ್ಮಲ್ಲಿ ಆಗಿರೋದು. ಗಾಣದಾಳಿಯಲ್ಲಿ ಪ್ರಭು ಪಾಟೀಲ್ ಅಂತೇಳಿ ಒಬ್ಬ ರೈತ, ಆತ ಸ್ವಂತ ತಮ್ಮ ಮನೆ ಮುಂದಾನೆ ದೇವೇಗೌಡರ ಮೂರ್ತಿನ ಮಾಡಿ, ಪಕ್ಕದಲ್ಲಿ ಜಗಟ್ಗಲ್ ಬಸವೇಶ್ವರ ಮೂರ್ತಿ ಕೂಡ ಅಲ್ಲಿ ಪಕ್ಕದಲ್ಲಿ ಮಾಡ್ಯಾನ. ಇದರ ಅರ್ಥ ಏನಂದ್ರೆ, ನಾವು ಕೇಳಿದ್ವಿ ಯಾಕಪ್ಪ ಈ ತರ ಮಾಡಿದ್ದಿ, ದೇವ್ರಾರ ಇಲ್ಲಿ ದೇವೇಗೌಡರಾರ ಏನ್ ವಿಷಯ ಅಂತ ಅಂದಾಗ ಆ ಹುಡುಗ ಏನ್ ಹೇಳ್ತಾರ, ಅವ್ರು ನಮ್ಮ ಮುಖಂಡರು, ನಮ್ಮ ರೈತರು, ಇಲ್ಲ ದೇವೇಗೌಡರು ಇದ್ದಲ್ಲಿ ದೇವ್ರು ಇರ್ಲೇಬೇಕು, ಯಾಕಂದ್ರೆ ದೇವ್ರ ಮಗ ದೇವೇಗೌಡರು, ಹಂಗಾಗಿ ನಾವು ಮುಂದಿನ ದಿನಮಾನಗಳಿಗೆ ಏನಾದ್ರೂ ದೇವೇಗೌಡನ ಮರಿಬಾರದು, ಯಾಕಂದ್ರೆ ಇಲ್ಲಿ ಜಾಗಟಲ್ ಬಸವಣ್ಣಪ್ಪ ನಮ್ಮ ಮನೆ ದೇವ್ರು, ಹಂಗಾಗಿ ಶಾಶ್ವತ ನಮ್ಮ ಮನೇಲಿ ಆತ ಇರ್ತಾನಂದ್ರೆ ಪಕ್ಕದಲ್ಲಿ ದೇವೇಗೌಡರು ಕೂಡ ಶಾಶ್ವತ ಇರ್ಲಿ ಅನ್ನೋ ಕಾರಣಕ್ಕೆ ಮಾಡಿನೇನೆ ಅಂತದ್ದು ಈ ರೀತಿ ಪೂಜೆ ಭಾವನೆ ವ್ಯಕ್ತಪಡಿಸಿದ್ರು ಸರ್. ಇದ್ರಂಗ ಸುಮಾರು ಎಲ್ಲಾರ ಮನೆಗಳಲ್ಲಿ ದೇವೇಗೌಡರ ಫೋಟೋಗಳದಾವ. ಹೌದೌದು, ಖಂಡಿತವಾಗ್ಲೂ ಅವ್ರ ಫೋಟೋ. ಓಕೆ ಓಕೆ ಸರ್, ಓಕೆ. ಸರ್ ನಮಸ್ಕಾರ ರೀ. ನಾವು ವಾಲ್ಮೀಕಿ ತಾಲೂಕು ಅಧ್ಯಕ್ಷರ ಮಾನಸ ನಾಯಕರು. ದೇವದುರ್ಗ ತಾಲೂಕಿನಲ್ಲಿ ಸನ್ಮಾನ ದೇವೇಗೌಡರವರು, ದೇವೇಗೌಡರಲ್ಲ ದೇವ್ರವ್ರು ನಮ್ಮ ಭಾಗದಾಗ. ನಮ್ಮ ದೇವದುರ್ಗ ತಾಲೂಕಿನಲ್ಲಿ ದೇವ್ರಂತ ನಾವು ಭಾವಿಸ್ತೀವ್ರಿ. ಯಾಕೆ ಭಾವಿಸ್ತೇವೆ ಅಂದ್ರೆ, ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಅತಿ ನೀರಾವರಿದ ಒಂದು ಸೌಲಭ್ಯಗಳನ್ನ ಮಾಡ್ಯಾನ, ಆಮೇಲೆ ಸಮಾಜದ ಮೀಸಲಾತಿ ಕೂಡ ಮಾಡ್ಯಾನ, ಎಲ್ಲಾ ತರ ಮಾಡ್ಯಾನ. ಆದ್ರೆ ಇನ್ನ ಒಂದ್ ಸ್ವಲ್ಪ ನೀರಾವರಿ ಸ್ವಲ್ಪ ಕೆಲವು ಭಾಗದ ಕಡೆ ಉಳಿದದ, ಅದೊಂದ್ ಸ್ವಲ್ಪ ನಮ್ಮ ಶಾಸಕರು ಅವರು ಎಲ್ಲ ಸೇರಿ ಅದು ಮಾಡಿದ್ರೆ ಬಹಳ ಅನುಕೂಲ ಆಗ್ತದ. ದೇವೇಗೌಡರು ಕೊಟ್ಟಂತ ಕೊಡುಗೆ ಸಣ್ಣದಲ್ಲ ನಮ್ಮ ದೇವದುರ್ಗದಲ್ರಿ. ಇವತ್ತು ಸುಮಾರು ಏನು 1 ಎಕರೆ ಇರ್ಲಾರ್ದವರು 2 ಕೋಟಿ ಬೆಳೆ ಅಂತ ಕೆಲಸ ನಡೆದ ಸರ್. ಇವತ್ತು ದೇವದುರ್ಗದಲ್ಲಿ 2 ಕೋಟಿ ಬೆಳಿತಾರೆ ರೈತರು ಅಂತ ಒಂದು ನಮ್ಮ ದೇವೇಗೌಡರ ಭಾಗದಾಗ ದೊಡ್ಡೊಬ್ಬರಿದ್ದ. ಆಮೇಲೆ ನಮ್ಮ ಸಮಾಜಕ್ಕ ಎಲ್ಲಾ ಮೀಸಲಾತಿಗಳನ್ನ ಒದಗಿಸಿದ್ದಾರೆ ಅಂತ ನಮ್ಮ ದೇವ್ರು ನಮ್ಮ ಭಾಗದಾಗ, ಅದಕ್ಕೆ ಅವ್ರ ಮೂರ್ತಿಯನ್ನ ಸ್ಥಾಪನೆ ಮಾಡಿದೀವಿ. ದೇವೇಗೌಡರ ಬಗ್ಗೆ ಹೇಳೋದಕ್ಕ ಒಂದು ರೀತಿ ಪದಗಳಲ್ಲ, 100 ಇವೆ. ನಮ್ಮಲ್ಲಿ ಬಡವಾದ ಭೂಮಿಗೆ ಒಳ್ಳೆ ಬೆಲೆ ಬಂದಿದೆ.
ಓಕೆ. ಆಮೇಲೆ ನಮ್ಮಲ್ಲಿ ಎಲ್ಲ ಸಾಕಷ್ಟು ನೀರಾವರಿಗಳು ಕೆಲಸಗಳು ಮಾಡಿದ್ದಾರೆ. ಹ್ಮ್. ಆಮೇಲೆ ನಮ್ಮಲ್ಲಿ SC ST ಗೆ ಅನುಕೂಲವಾಗಿ ಹ್ಮ್. ಇದು ಮೀಸಲಾತಿ ಮಾಡಿಕೊಟ್ರ. ಹ್ಮ್. ಎಲ್ಲ ನಮ್ಮಲ್ಲಿ ಸಾಕಷ್ಟು ಈ ಬರದನಾಡಿಗೆ ಹಸಿರು ತಂದವ್ರಂದ್ರೆ ದೇವೇಗೌಡರು. ಓಕೆ, ಗುಡ್. ಓಕೆ ಸರ್, ಬರ್ರಿ ಸರ್. ಓಕೆ, ಮತ್ತೊಬ್ರು ಸೀನಿಯರ್ ಇದಾರೆ, ಮಾತಾಡಿಸ್ತೇನೆ ಅವ್ರನ್ನು ಕೂಡ. ಹೇಳ್ರಿ ಸರ್, ಏನ್ ಅನುಕೂಲ ಆಗೈತೆ ದೇವೇಗೌಡರ ಕಡೆಯಿಂದ? ಉತ್ತರ ಕರ್ನಾಟಕಕ್ಕೆ ಏನ್ ಮಾಡ್ಯಾರ ದೇವೇಗೌಡರು? ಈಗ ನೀವೊಂದ್ ಮಾತು ಹೇಳಿದ್ರಿ, ಹೇಳ್ರಿ. ರಾಯಚೂರು ಜಿಲ್ಲೆದಾಗ 7 ತಾಲೂಕಾವ, ನಿಮ್ಮ ತಾಲೂಕನೇ ಯಾಕ ಇವ್ರು ಮೂರ್ತಿ ಆವರಣ ಮಾಡಿದ್ರಿ ಅಂತ ಕೇಳಿದ್ರಿ. ಹೌದ್ರಿ. ನಮ್ಮ ದೇವದುರ್ಗ ತಾಲೂಕ್ಲಿದ್ದ ನಾವು ಬಾಂಬೆ, ಪುನಾ, ಬೆಂಗಳೂರು ಎಲ್ಲ ಕಡೆ ಗುಳೆ ಹೋಗ್ತಿದ್ವಿ. ಹೌದ್ರಿ. ಈ ಪುಣ್ಯಾತ್ಮ ನಮ್ಗ ನೀರಾವರಿ ತಂದು ಹಾ. ನಾವು ಯಾರ್ ಹೊಲ್ದಾಗ ಯಾರ್ ಮನ್ಯಾಗ ಅವ್ರೇ ಕೆಲಸ ಮಾಡಂಗ ಬೀಜಿ ಕೊಟ್ಬಿಟ್ರ. ಮಕ್ಕಳಿಗೆ ಇದ್ದ ಸಿಕ್ಕದ, ನಮಗುನು ಶಾಂತಿ ಸಿಕ್ಕದ. ಒಂದ್ ರೊಟ್ಟಿ ಅನ್ನ ನಾವು ವರ್ಷದಾಗ 12 ಅಮಾವಾಸ್ಯೆ, ಹಾ. 6 ಹಬ್ಬಗಳು, ಹಾ. ಅವಾಗ ಮಾತ್ರ ಅನ್ನ ಉಣ್ತಿದ್ವಿ. ಇವಾಗ ಪ್ರತಿ ದಿವ್ಸ ಅವ್ರ ಹೆಸರು ಹೇಳಿ ಅನ್ನ ಉಣ್ತೀವಿ ನಾವು ದಿವ್ಸ. ಮತ್ತೆ ಎರಡನೇದು ಏನಪ್ಪಾ ಅಂದ್ರ, ನಮ್ಮ ಭೂಮಿ ಇದು ನೀರು ಎಲ್ಲಿ ನಿಂತಿತ್ತಂದ್ರ ಉಡುಗುಂಟಿ ಮೇಲೆನೆ ಬಂದ್ ಮಾಡಿ ಬಿಟ್ಟಿದ್ರು. ಆ ಬಂದಾದಂತ ಕೆಲ್ಸನ ದೇವೇಗೌಡ ಅಪ್ಪಾಜಿ ಬಂದು ನಮ್ಗೆ ಇದಿಷ್ಟು ದೇವದುರ್ಗ ತಾಲೂಕ ನೀರಾವರಿ ಮಾಡಿ ಅದು ಒಂದು ದೊಡ್ಡ ಪುಣ್ಯ ಮಾಡ್ಯಾರ. ನಮ್ಮ ಮನುಷ್ಯನಿಗೆ ಯಾವತ್ತು ಸ್ಥಿರವಾಗಿ ಇರ್ಲಿ, ನಮ್ಮ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಾದ್ರೂ ಅದ್ ನೆನೆಸಿ ಅನ್ನ ಊಟ ಮಾಡಂಗ್ ಮಾಡ್ಯಾನ ಸರ್. ಅವ್ರು ಹೇಳಿದ ಆ ಶಬ್ದಗಳಿದೆಯಲ್ಲ, ಸೊ ಅದರಲ್ಲಿ ಇರುವಂತಹ ಪವರ್ ಬಹುಶಃ ಮತ್ತೊಂದರಲ್ಲಿ ಇರಕ್ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಲಾಸ್ಟ್ ಟೈಮ್ ನಾವು ಕರೆಮ್ಮ ನಾಯಕ್ ಅವರ ಹೋಮ್ ಟೂರ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಇವತ್ತು ನಮ್ಮ ಭಾಗದ ಜನ ಏನಾದ್ರು ಅನ್ನ ಉಣ್ತಾ ಇದೀವಿ ಅಂತಂದ್ರೆ ಅದು ದೇವೇಗೌಡರಿಂದ ಮಾತ್ರ ಸಾಧ್ಯ ಆಯ್ತು ಅಂತ. ಇನ್ಫ್ಯಾಕ್ಟ್ ಆ ಋಣವನ್ನ ನೆನಪಿಟ್ಟುಕೊಂಡು ಋಣದ ಒಂದು ಪ್ರತಿಫಲವಾಗಿ ಒಂದು ಮೂರ್ತಿಯನ್ನ ಮಾಡುವಂತಹ ಕೆಲಸ ಕೂಡ ಅವಿಸ್ಮರಣೀಯ ಅನ್ನುವಂಥದ್ದಷ್ಟೇ ನನ್ನ ಪದಗಳಲ್ಲಿ ಬಣ್ಣಿಸೋದಕ್ಕೆ ಸಾಧ್ಯ. ಬನ್ನಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ನಾವೀಗ ಹೋಗೋಣ. ಮಾತಾಡ್ತೀರಿ? ಬಾತ್ ಕರ್ತೆ? ಓಕೆ, ದೇವೇಗೌಡರ ಬಗ್ಗೆ ಮಾತಾಡೋದಕ್ಕೆ ಮತ್ತೊಬ್ರು ಮುಖಂಡರಿದ್ದಾರೆ. ಕನ್ನಡ ಬಾತ್ ಕರ್ತೆ? ओके, ठीक है. ओके, क्या बोलते हैं देवेगौड़ा जी के बारे में? जी के 92 में हमें क्या बोले तो होराट चलता था कृष्णा बलदंडे का. जब से भी क्या बोले तो हमें तो वो आदमी आके एक बार के फंक्शन करे थे, बहुत बड़ा फंक्शन करे थे. उन्होंने बोले मैं क्या तो CM बने तो 3 महीने के अंदर ये कृष्णा बलदंडे कालवे का मैं बुद्धि पूजा करता हूँ बोल को शपथ करे हो हमारे रैता को नीचे आके मट्टी पकड़े के शपथ करे. हम कहाँ कैसे देखे बाजू से कर छोड़े 3 महीने का गवर्नमेंट सतीश आर्टिकल करे. खुशी है, खुशी का बाजू से देखे देवेगौಡ साहब 92 में. ಓಕೆ, ಅಂದ್ರೆ ಇವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ, ದೇವೇಗೌಡರ ಪಕ್ಕದಲ್ಲಿ ಮಣ್ಣನ್ನ ಹಿಡಿದು ಶಪಥ ಮಾಡಿದ್ರು, ನಾ CM ಆದ್ರೆ ಕೃಷ್ಣ ಮೇಲ್ದಂಡೆನ ಸಕ್ಸಸ್ಫುಲಿ ತರ್ತೀನಿ ಅನ್ನುವಂಥದ್ದನ್ನ ಅವರು ಮಾಡಿ ತೋರಿಸಿದ್ರು ಅದನ್ನ ಅಂತ ಹೇಳ್ತಾ ಇದಾರೆ. ಓಕೆ, ನಿಮ್ ಶಾಸಕರ ಬಗ್ಗೆ ಏನ್ ಹೇಳ್ತಿರ್ರಿ? ಶಾಸಕರು ದೇವತೆ, ಅವ್ರ ದೇವೇಗೌಡರು ಪುತ್ರಿ ಕರಿಯಮ್ಮಜಿ ಅಂದ್ರೆ ದೇವತೆ, ನಮಗ್ ದೇವತೆ, ನಮ್ ಭಾಗಕ್ಕ. ಇನ್ನಿವರೆಗೆ ಅದ್ರ ಒಂದು ಕರಪ್ಷನ್ ಇಲ್ಲ. 1 ವರ್ಷ ಆದ್ರು ಯಾರ ಬಗ್ಗೆ ಯಾವ್ದು ಚುಚ್ಚೋದಿಲ್ಲ. ಪ್ರತಿ ಪಂಚಾಯತಿಗಳಲ್ಲಿ ಒಳ್ಳೆ ಆಡಳಿತ ಕೊಡ್ತಾರೆ. ಏನ್ ಎರಡನೇ ಮಾತೆ ಇಲ್ಲ ಅದರಲ್ಲಿ, ಎರಡನೇ ಮಾತೆ ಇಲ್ಲ. ದುಡ್ಡು ಬರ್ತಾವ ಹೋಗ್ತದ, ಕಾಮಗಾರಿಗಳು ನಡೀತಾವ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಒಳ್ಳೆ ಸರ್, ಒಳ್ಳೆ ಅನಿಸ್ತಾರೆ ಜನ ಅಂತ. ಅಮೇಸಿಂಗ್. ವೀಕ್ಷಕರೇ, ದೇವದುರ್ಗದ ಜನರನ್ನ ಕರೆಮ್ಮ ನಾಯಕ್ ದೇವರುಗಳು ಅಂತ ಕರೀತಾರೆ. ದೇವದುರ್ಗದ ಜನ ಅವರಿಗೆ ರಿಟರ್ನ್ ಅಲ್ಲಿ ದೇವತೆ ಅಂತ ಕರೀತಾರೆ. ಇದಕ್ಕಿಂತ ಇನ್ನೇನು ಋಣಾನುಬಂಧ ಬೇಕಲ್ಲ. ಸೊ ಬನ್ನಿ ಇನ್ನೊಂದಷ್ಟು. ನಾನು ಒಬ್ಬ ವಾಲ್ಮೀಕಿ ಮಹಿಳೆಯಾಗಿ ದೇವೇಗೌಡರು ಕೊಟ್ಟದ್ದು, ಇವತ್ ನಮಗ ನೀರಾವರಿ ಕೊಟ್ಟದ್ದು ನಿಜವಾಗ್ಲೂ ಸ್ಮರಿಸ್ಕೊಂತೀವಿ. ಯಾವಾಗ್ಲೂ ನಾನಷ್ಟೇ ಅಲ್ಲ, ಇಡೀ ನಮ್ಮ ಎಲ್ಲ ರೈತರು ಈಗ ಮಾತಾಡಿದ್ರು. ಆದ್ರೆ ನಾನು ಸನ್ಮಾನ್ಯ ದೇವೇಗೌಡರು ಮಹಿಳೆಯರಿಗೆ ಕೊಟ್ಟಂತ ಕೊಡುಗೆ ಮತ್ತೆ ಮಹಿಳೆ ಮೇಲೆ ಇರ್ತಕ್ಕಂತ ಒಂದು ಪ್ರೀತಿ ನಾನು ಹೇಳಬೇಕಾಗ್ತದ. ಯಾಕಂದ್ರೆ ಸನ್ಮಾನ್ಯ ದೇವೇಗೌಡರು ಇವತ್ತು ಮೀಸಲಾತಿ, ನಮ್ಮ ವಾಲ್ಮೀಕಿ ಜನಾಂಗಕ್ಕ ಮೀಸಲಾತಿ ಹೋರಾಟ ಮಾಡಿ ಮೀಸಲಾತಿ ಕೊಡಿಸಿದಂತವ್ರವ್ರು. ಹಂಗಾಗಿ ಮಹಿಳಾ ಮೀಸಲಾತಿ ಕೂಡ ಬರ್ಬೇಕು, ಮಹಿಳೆಯರು ರಾಜಕೀಯವಾಗಿ 33% ಮೀಸಲಾತಿ ಬರ್ಬೇಕನ್ನಂತ ವಿಷಯವನ್ನ ಮಂಡಿಸಿದ್ರು. ಅದೇ ತರ ಅವ್ರ ಕನಸು ಇವತ್ತು ನನಸಾಗ್ತದ. ಹಂಗಾಗಿ ಇವತ್ತು ದೇವೇಗೌಡರು ನಮ್ಮ ವಾಲ್ಮೀಕಿ ಸಮಾಜದ ಕಿರೀಟ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಹಂಗಾಗಿ ಅವರಿಗೆ ನಾನು ನಮ್ಮ ಸಮಾಜದ ಎಲ್ಲಾ ಜನರ ಪರವಾಗಿ ನಾನು ಅವರಿಗೆ ತುಂಬಾ ಕೃತಜ್ಞತೆಗಳಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸರ್.